ರಾಜ್ಯಾದ್ಯಂತ ನಾಳೆ ಹೊಸ ವರ್ಷಾಚರಣೆಯ ಸಡಗರ ಸಂಭ್ರಮ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವರದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಪ್ರವಾಸಿಗರಿಗೆ ಯಾವ ರೀತಿ ಇರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಹಾಕಲಾಗಿದೆ. ಏನೇನು ರಿಸ್ಟ್ರಿಕ್ಷನ್ಸ್ ಅಂತಕ್ಕಂಥದ್ದು ಪ್ರಶ್ನೆ ಇವಾಗ. ರಾಜ್ಯಾದ್ಯಂತ ಏನು ಜಗತ್ತಿನಾದ್ಯಂತ ನಾಳೆ ಹೊಸ ವರ್ಷಾಚರಣೆಗೆ ಸಿದ್ಧತೆ. ಸೊ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 1 ಗಂಟೆ ತನಕ ರೆಸ್ಟೋರೆಂಟ್ಗಳು ಓಪನ್ ಆ್ಯಸ್ ಯೂಶುವಲ್, ಅದು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ನಿಗದಿಯಂತೆ ಮಧ್ಯರಾತ್ರಿಯ ತನಕ ರೆಸ್ಟೋರೆಂಟ್ಗಳು ಓಪನ್ ಇರ್ತವೆ. ಮಧ್ಯರಾತ್ರಿಯ ನಂತರವೂ ಕೂಡ ಮೆಟ್ರೋ ಟ್ರೈನ್ಗಳ ವಿಸ್ತರಣೆ ಮಾಡಿದ್ದಾರೆ. ಬರ್ತಕ್ಕಂಥವ್ರಿಗೆ, ಸೆಲೆಬ್ರೇಷನ್ನಲ್ಲಿ ಪಾಲ್ಗೊಳ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಅಷ್ಟೇ ಅಲ್ಲ, BMTC ಬಸ್ಗಳು ಕೂಡ ಸಂಚಾರ ಮಾಡ್ತಿವೆ. ತುಂಬ ಜನ ಓನ್ ವೆಹಿಕಲ್ಸನ್ನು ಬಳಸಲ್ಲ. ನಾಳೆ ದಿವಸ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತನೋ, ಪಾರ್ಟಿ ಮಾಡಿರ್ತಾರೆ ಅಂತನೋ, ಈ ರೀತಿ ಸಮಸ್ಯೆಗಳಾಗುತ್ತೆ ಅಂತ ತುಂಬ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ, BMTCನಲ್ಲಿ ಓಡಾಡ್ತಾರೆ. ಹಾಗಾಗಿ ಅದೆರಡೂ ಕೂಡ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಪೊಲೀಸರು ಕೂಡ ಎಚ್ಚರದಿಂದ ಇರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಹೊಸ ವರ್ಷಾಚರಣೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೋಗಿದ್ದು, ಇನ್ನೂ ಶೋಕಾಚರಣೆ ಇದ್ದರೂ ಕೂಡ ಅದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ. ನಿಮಗೇನು ಅಭ್ಯಂತರ ಇಲ್ಲ, ನೀವು ಸೆಲೆಬ್ರೇಟ್ ಮಾಡಿ, ಬಟ್ ಬಿ ಕೇರ್ಫುಲ್ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಚರಣೆಯಲ್ಲಿ ಭಾಳ ಎಚ್ಚರಿಕೆಯಿಂದ ನಿಮ್ಮ ಸಂತೋಷವನ್ನು ಹಂಚಿಕೋಬೇಕು. ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆಚರಣೆ ಮಾಡೋದಕ್ಕೋಸ್ಕರ ಹೋಗಿ ಅನೇಕ ಜನ ಪ್ರಾಣ ಕಳ್ಕೊಂಡಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ. ಅನೇಕ ಘಟನೆಗಳನ್ನು ಕೂಡ ನಾವು ಅನೇಕ ಜಿಲ್ಲೆಗಳಲ್ಲಿ ನೋಡಿದ್ದೇವೆ. ಬೆಂಗಳೂರಿನಲ್ಲೂ ನೋಡಿದ್ದೇವೆ, ಹೊರಗಡೆನೂ ನೋಡಿದ್ದೇವೆ. ಹಾಗಾಗಿ ಈ ಬಾರಿ ನಾನು ಈಗಾಗಲೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೇನೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು 7-8 ಲಕ್ಷ ಜನ ಅವತ್ತು ಸೇರುವಂಥದ್ದು ಹಿಂದೆ ಎಲ್ಲ ನಾವು ಗಮನಿಸಿದ್ದೇವೆ. ಈ ಬಾರಿಯೂ ಕೂಡ ಅದೇ ರೀತಿ ಆ ಸಂಖ್ಯೆಯಲ್ಲೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನ ಸೇರುವಂಥದ್ದನ್ನು, ವಿಶೇಷವಾಗಿ ಯುವಕರು ಸೇರುವಂಥದ್ದನ್ನು ನಾವು ಅಂದಾಜು ಮಾಡಿದ್ದೇವೆ. ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ, ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನು ಪೊಲೀಸ್ನವರು ಮಾಡಿಕೊಂಡಿದ್ದಾರೆ. ನನ್ನ ಒಂದೇ ವಿನಂತಿ ಏನು ಅಂದರೆ, ನೀವು ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಭಾಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಯಾರಿಗೂ ತೊಂದರೆ ಆಗಬಾರ್ದು, ತೊಂದರೆ ಮಾಡಬಾರ್ದು, ಜೊತೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ಅಂತೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ 1 ಗಂಟೆವರೆಗೂ ನಿಯಮ ಏನಿದೆ ಅದನ್ನು ಇಡ್ತಾರೆ, ತೊಂದರೆ ಇಲ್ಲ. ಅದಕ್ಕಿಂತ ಮೇಲೆ ಮುಂದಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. 1 ಗಂಟೆವರೆಗೂ ಹೋಟೆಲ್ಸು, ರೆಸ್ಟೋರೆಂಟ್ಸು ಅದೆಲ್ಲ. ಓಕೆ, ಇದು ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಆ್ಯಸ್ ಯೂಶುವಲ್ ಪ್ರತಿ ವರ್ಷ ಹೇಗೆ ಇವರು ಬಂದೋಬಸ್ತನ್ನು ಮಾಡ್ತಾರೆ, ಅದೇ ರೀತಿಯಲ್ಲೇ ಈ ಸರ್ತಿ ಕೂಡ ಬಂದೋಬಸ್ತನ್ನು ಮಾಡಿದ್ದಾರೆ. ಎಚ್ಚರಿಕೆಯಿಂದ ಇರಿ, ಎಲ್ಲರೂ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೈಯಲ್ಲಿ ನಿಮ್ಮ ಇದಿರಬೇಕು ಅಷ್ಟೇ. ಯಾಕೆ ಅಂತಂದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ಪಾರ್ಟಿ ಮಾಡ್ತೀನಿ ಅಂತ ಹೋಗಿ ಇನ್ನೇನೋ ಎಡವಟ್ಟು ಮಾಡ್ಕೊಳ್ಳೋದು, ಕುಡಿದು ತೂರಾಡೋದು, ಎಲ್ಲೋ ಬೀಳೋದು, ಹೀಗೆಲ್ಲ ಮಾಡ್ಕೊಳ್ಳೋದು ಬೇಡ. ಆದಷ್ಟು ಇನ್ ಟೈಮಿಗೆ ಬನ್ನಿ, ಇನ್ ಟೈಮ್ಗೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗಿ ಅಂತಕ್ಕಂಥದ್ದು ಎಲ್ರಿಗೂ ಪ್ರತಿ ವರ್ಷ ಕೊಡುವಂತಹ ಬುದ್ಧಿವಾದನೆ. ಆದರೂ ಎಡವಟ್ಟುಗಳಾಗ್ತವೆ. ಎಷ್ಟೋ ಜನ ಮನೆಗೆ ಹೋಗದೇ ಇರೋದಕ್ಕಾಗದೇ ಇರೋ ಪರಿಸ್ಥಿತಿ ಇರುತ್ತೆ ಎಷ್ಟೋ ಜನಕ್ಕೆ. ಬಟ್ ಆ ಥರ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಿನ್ನೆ DK ಶಿವಕುಮಾರ್ ಅವರು ಕೂಡ ಈ ಮಾತನ್ನು ಹೇಳಿದರು. ಇಡೀ ಬೆಂಗಳೂರಿನಾದ್ಯಂತ 10,000 CCTVಗಳನ್ನ ಹಾಕ್ಸಿದ್ದೀವಿ, ಎಚ್ಚರಿಕೆಯಿಂದ ಇರಿ, ಇದನ್ನು ಎಚ್ಚರಿಕೆ ಅಂತ ಬೇಕಾದರೂ ಅಂದ್ಕೊಳ್ಳಿ, ಮನವಿ ಅಂತ ಬೇಕಾದರೂ ಅಂದ್ಕೊಳ್ಳಿ ಅಂತೆಲ್ಲ ನಿನ್ನೆ ಮಾತಾಡಿದರು. ಇವತ್ತು ಗೃಹ ಸಚಿವರು ಕೂಡ ಅದೇ ರೀತಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಬ್ರಿಗೇಡ್ ರೋಡ್, MG ರೋಡ್ನಲ್ಲಿ ಸೆಲೆಬ್ರೇಷನ್ ಇರುತ್ತೆ.